ಮಗನೇ ಅಷ್ಟಕ್ಕೂ ಇರೋದು ನಿಂದ ನಿಮ್ಮ ಅಪ್ಪಂದ ಶ್ರೀಮಂತ ಯಾರನ್ನು ತಿಳಿದುಕೊಂಡು ಮಾತನಾಡಲೇ ಮಗನೇ ನೀನು ಯಾರನ್ನು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ. ನೀನು ಯಾರಾದರೇನು ಇನ್ನು ಮಾತುಕತೆ ಮಗನೇ ಏನು ಬಾಯಿಗೆ ಬಂದಂತೆ ತಗೊಳಿದರೆ ಮಾಡಿಬಿಡ್ತೀನಿ ಸಾಕಿನ ಕುನಿ ಈ ಶ್ರೀಮಂತರಿಗೆ ಬಾಯಿಗೆ ಬಂದಂತ ಮಗಳಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣ ಎಂಬ ಪಕ್ಷಿಯನ್ನ ಪ್ರಾಣ ಈ ಕರ್ಣನ ಪ್ರಾಣ ತೆಗೆದರಂತ ಬಂದವರು ನಿನ್ನಂತೆಯ ಸರದಾರರು ಈ ಕರ್ಣನ ಒಂದು ಕೂದಲ ಸಾಕಿದ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯದ ಮಾತು ಈ ಶ್ರೀಮಂತರ ವಂಶದಲ್ಲೇ ಬಂದಿಲ್ಲ. ಅಂತರಲ್ಲಿ ನೀನನ್ನು ಕಳ್ಳರ ಗುರು ಕಾಡುಗಳ ತಂದ ಚೋರ ವೀರಪ್ಪನ ಮಗನೇ ನೀನು ಪಿತೃತ್ವಕ್ಕೆ ಈ ಕರ್ಣ ಹೆದರಿಕೊಂಡು ಬಿಟ್ಟಿಲ್ಲ ತಿಳಿದಿರ್ಕೊಂಡಿಲ್ಲ. ಅದೇ ಮಾತು ನಿಜವಾದರೆ ಆತನೇ ನನ್ನೆದಿಗೆ ಗುಂಡು ಸೊತ್ತು 25 ಅವಳಿಗೆ ಶ್ರೀಮಂತ ಸಿಂಹ ಎನಿಸಿಕೊಂಡವ ಈ ಪುರುಷ ಸಿಂಹಕ್ಕೆ ಎಷ್ಟೊಂದು ಸೋತಿರುವ ಮಾತನಾಡ್ತಿರುವಲ್ಲ ಯಾರು ನೀನು? ಬಡವರ ಬಂದು ಮೇಲಾಗಿ ನಿಮ್ಮಂತ ಕಟಕ ಶ್ರೀಮಂತರ ಉಂಡವನ್ನು ಕತ್ತರಿಸಲು ಅವತರಿಸಿ ಬಂದ ಜಗದೇಕ ವೀರ ಗಂಡಗನಿಗ ಗಂಡವನಿಗ ಗಂಡ
ಈ ಟೈಗರ್ ಕರ್ಣನ ಹೋಗ್ತದಲ್ಲೇ ಬಂದಿಲ್ಲ, ಬರೋದು ಇಲ್ಲ. ಬಿ ಕೇರ್ಫುಲ್ ಮಗನೇ. ಇವನು ಅಂಡರ್ ವರ್ಲ್ಡ್ ರೌಡಿ ಇತರ ಇರಬಹುದು. ಇವನ ಜೊತೆ ನನ್ನ ವೈರತ್ವ ಸರಿಯಲ್ಲ. ನಾನು ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗಿ ಇಡೀ ದಿಲ್ಲಿ ಅಂಡಾವಣೆ ಹಿರಿಗಳಿಂದ ಆಟೋಪಿಸ್ತಂದೇ ಇಲ್ಲ. ಬಟ್ ಇವನಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿ ಸಮಯ ನೋಡಿ ಕೊಲೆಗೈನರಾಯ್ತು. ಹೇಗೆ ಪ್ರತಾಪ್ ಬರೆಸಿದಲು ಬಡಿದಂತೆ ಮೂಕನಾಗಿರಲಿಲ್ಲ. ನೋಡುತ್ತಾಣ, ಈಗಿನಿಂದ ನಾವಿಬ್ಬರು ಒಂದಾಗೋಣ. ಏನಂತೀಯ? ನಾನೇ ಈ ಪ್ರತಾಪನ ಲಾರಿಯನ್ನು ಹಿಡಿದು ಇದರಲ್ಲಿರೋ ಮಾಲನ್ನು ಬಡ ಬಗರಿಗೆ ಹಂಚಿನೆಂದು ಇವನಿಗೆ ಗೊತ್ತಿಲ್ಲವಂತ ಕಾಣ್ತೇನೆ. ಈಗಲೇ ತಿಳಿದೇ ಬರೋದು. ನೋಡು ಪ್ರತಾಪ್, ಗರುಡ ಸರ್ಪದಂತೆ ನಾವು ಒಂದಾಗಲು ಹೇಗ ಸಾಧ್ಯ? ನೀನು ಮನಸ್ಸು ಮಾಡಿದರೆ ಹಾಗಾಗಿ ಸಂದೇಹ ಇಲ್ಲ. ನಾನು ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀನು ಶಾಮೀಲಾದರೆ ಬಂದ ಲಾಭದಲ್ಲಿ ನನಗೂ 50 ನನಗೂ 50. ಓಕೆನಾ? ಓಕೆ ಪ್ರತಾಪ್, ಓಕೆ. ಆದರೆ ಈ ಹಣದಲ್ಲಿ ಒಂದು ಕಂಡೀಷನ್. ನಿನ್ನಲ್ಲೇನಾದರೂ ಮೋಸವಾದರೆ ನಿನ್ನ ತೆರೆ ತೆಗೆದು ನಾನು ಬಿಡುವುದಿಲ್ಲ. ನೋ ನೋ ನೋ, ಮಾತು ಕೊಟ್ಟು ಮಾಡಿದೀವಿ ಅಂತ ಕಚಡ ಮನುಷ್ಯ ನಾನಲ್ಲ. ನಮ್ಮಿಬ್ಬರಲ್ಲಿ ನಡೆದ ವಾದವಾದವನ್ನು ಒಂದು ಕೆಟ್ಟಗಳಿಯನ್ನು ಮರೆತು ಬಿಡು. ನಡೆ, ಮನೆಗೆ ಹೋಗೋಣ. ಆಯ್ತು ಪ್ರತಾಪ್, ಇದರಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರುತ್ತೇನೆ. ನೀವು ಹೋಗಬಹುದು. ಆಯ್ತು, ನಾನಿನ್ನು ಬರುತ್ತೇನೆ. ನಿನ್ನ ಮನೆ ಸೇರಿಕೊಳ್ಳೋದು ಹೇಗೆ ಗೊತ್ತಾ?